ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಪೆಷಲ್ ಆಗಿ ವೈಟ್ ಪಲಾವ್ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ, ತುಂಬಾ ಸಿಂಪಲ್ ಆಗಿ ಕೂಡ ಇದೆ. ಎಲ್ಲ ಮನೇಲಿರಂತ ಇಂಗ್ರೀಡಿಯೆಂಟ್ಸ್ ನ ಉಪಯೋಗಿಸಿ ಮಾಡಿರಂತದ್ದು. ಜೊತೆ ಕ್ಯಾರೆಟ್ ರೈತ ಮಾಡ್ಕೊಂಡಿದ್ದೀನಿ. ಇದನ್ನ ಯಾವ ರೀತಿ ಮಾಡೋದು ಸಿಂಪಲ್ ಆಗಿ ಏನೇನ್ ಬೇಕಂತ ನೋಡೋಣ ಬನ್ನಿ. ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಎಷ್ಟು ಸುಲಭವಾಗಿ ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಆಗ್ತಿದೆ ಅಂತ. ಫೋನ್ ಕ್ಯಾಮೆರಾದಿಂದ ಸ್ಕ್ಯಾನ್ ಮಾಡಿದ್ರೆ ಸಾಕು, ಸುಲಭವಾಗಿ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಆಗುತ್ತೆ. ಹಾಗೇನೆ 14 ಭಾಷೆಗಳನ್ನು ಸಹ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡುತ್ತೆ. ತುಂಬಾ ಉಪಯುಕ್ತವಾದಂತಹ ಆಪ್ ಇದು. ಮನೆಯಲ್ಲೇ ಇಂಗ್ಲಿಷ್ ಕಲಿಯೋರ್ಗಂತೂ ಹೇಳ್ ಮಾಡಿಸಿದಂತ ಆಪ್ ಯು ಡಿಕ್ಷನರಿ ಆಪ್. ನಾನಿಲ್ಲಿ ವೈಟ್ ಪಲಾವ್ ಮಾಡೋದಕ್ಕೆ ಜೀರಾ ರೈಸ್ ತಗೊಂಡಿದ್ದೀನಿ. ತೊಳೆದು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಈ ಕಪ್ ನಲ್ಲಿ 2 ಕಪ್ ಅಷ್ಟು ಜೀರಾ ರೈಸ್ ತಗೊಂಡಿದ್ದೀನಿ. ಜೀರಾ ರೈಸ್ ಇಲ್ಲ ಅನ್ನೋದಾದ್ರೆ ಬಾಸುಮತಿ ಅಥವಾ ನಿಮ್ಮ ಮನೇಲಿ ಡೈಲಿ ಉಪಯೋಗಿಸ್ತಿರಲ್ಲ ಅನ್ನಕ್ಕೆ, ಅದೇ ಅಕ್ಕಿ ಕೂಡ ಹಾಕೊಳ್ಬಹುದು. 2 ಕಪ್ ಅಕ್ಕಿಗೆ 3 ಕಪ್ ಅಷ್ಟು ನೀರನ್ನ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಒಗ್ಗರಣೆ ಹಾಕಿದಾಗ ಬಿಸಿ ಮಾಡಕ್ಕೆ ಇಟ್ಕೊಳ್ಳೋಣ. ಸ್ವಲ್ಪ ಪುದೀನ, ಕೊತ್ತಂಬರಿ, ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ತಗೊಂಡಿದ್ದೀನಿ. ಒಂದೇ ಒಂದು ಬಿಗ್ ಸೈಜ್ ಅಷ್ಟು ಈರುಳ್ಳಿನ ಸಣ್ಣದಾಗಿ ಉದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಈ ತರ ಹಸಿಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳಿ. ನಾನಿಲ್ಲಿ 6 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪಿದೆ. ತರಕಾರಿಗಳಲ್ಲಿ ಬೀನ್ಸು ಒಂದು 15 ಈ ತರ ಡೈಮಂಡ್ ಶೇಪ್ ಕಟ್ ಮಾಡಿ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಟಾಣಿ ಇದು ಸ್ಟೋರ್ ಮಾಡಿರೋಂಥ ಬಟಾಣಿ. ಕ್ಯಾರೆಟ್ ಇದು 1 ಕ್ಯಾರೆಟ್ ತಗೊಂಡಿದ್ದೀನಿ. ಈ ತರಕಾರಿಗಳ ಕಲರ್ ಹೀಗೆ ಚೆನ್ನಾಗಿರ್ಲಿ ಅಂತ ಒಂದು 1/4 ಸ್ಪೂನ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಕಲರ್ ಹಾಗೆ ಮೇಂಟೈನ್ ಆಗುತ್ತೆ, ಟೇಸ್ಟ್ ಕೂಡ ಇರುತ್ತೆ ರೈಸು. ಸ್ವಲ್ಪ ತುಪ್ಪ 1-2-3 ಸ್ಪೂನ್ ಅಷ್ಟು, ಸ್ವಲ್ಪ ಎಣ್ಣೆ, ಮೆಣಸಿದೆ ಒಂದು 15 ಕಾಳಷ್ಟು, ಒಂದು ಚಕ್ರ ಮೊಗ್ಗು, ಕಲ್ನರ್ ಇದೆ ಒಂದು ಸ್ವಲ್ಪ, ಬೇಕಾದ್ರೆ ಹಾಕೊಳ್ಳಿ, ಇದ್ರೆ ಹಾಕೊಳ್ಳಿ. ಏಲಕ್ಕಿ ಒಂದು 4ನ ಈ ತರ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಗೋಡಂಬಿ 10ನ ಈ ತರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. 20 ಪೀಸ್ಗಳಿದೆ ಇಲ್ಲಿ. ಸಹಜೀರ ತಗೊಂಡಿದ್ದೀನಿ. ಸಹಜೀರ ಇಲ್ಲ ಅಂದ್ರೆ ಸೋಂಪು ಕೂಡ ಹಾಕೊಳ್ಬಹುದು, ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. 2 ಇಲ್ಲ ಅನ್ನೋದಾದ್ರೆ ಸ್ವಲ್ಪ ಜೀರಿಗೆ ಹಾಕೊಳ್ಳಿ. ದ್ರಾಕ್ಷಿ, ಒಣ ದ್ರಾಕ್ಷಿ ಇದೊಂದು 20 ಪೀಸ್ ತಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ತೆಂಗಿನಕಾಯಿ ತುರಿ ಇದ್ರೆ 1-2 ಸ್ಪೂನ್ ಅಷ್ಟು ಉಪಯೋಗಿಸ್ಕೊಳ್ಳಿ. ಚಕ್ಕೆ 2 ಪೀಸು, ಲವಂಗ ಒಂದು 10 ಲವಂಗ ತಗೊಂಡಿದ್ದೀನಿ. ನಾನಿಲ್ಲಿ 1.5 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ತುಪ್ಪ ಕೂಡ ಅದಕ್ಕೆ ಹಾಕೊಳ್ಳೋಣ. ದ್ರಾಕ್ಷಿ ಮತ್ತೆ ಗೋಡಂಬಿನ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ. ನೋಡಿ, ದ್ರಾಕ್ಷಿ ಗೋಡಂಬಿ ಫ್ರೈ ಆಗಿದೆ. ಈಗ ಒಂದೊಂದೇ ಮಸಾಲೆಗಳು ಹಾಕೊಳ್ಳೋಣ. ಸಹಜೀರ, ಚಕ್ರಮೊಗ್ಗು, ಏಲಕ್ಕಿ, ಮೆಣಸು, ಪಲಾವ್ ಎಲೆ, ಬೀನ್ಸ್ ಮತ್ತೆ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ. ನೆನೆಸಿರೋಂತ ಅಕ್ಕಿ, ಈಗ ಬಿಸಿನೀರು ಹಾಕೊಳ್ಳೋಣ. ಪುದೀನ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಬಟಾಣಿ, ಲೆಮನ್ ಜ್ಯೂಸ್, ರುಚಿಗೆ ತಕ್ಕಷ್ಟು ಉಪ್ಪು. ಜಸ್ಟ್ ಅಕ್ಕಿಯಲ್ಲಿ ನೆಂದಿರೋದ್ರಿಂದ 1 ವಿಸಲ್ ಕೂಗಿಸ್ಕೊಳ್ಳಿ, ಸಾಕಾಗುತ್ತೆ. ತುಪ್ಪ, ಕುಕ್ಕರ್ ವಿಸಲ್ ಬಿಡೋಷ್ಟರಲ್ಲಿ ನಾವು ಸ್ವಲ್ಪ ಸಣ್ಣದಾಗಿ ಒಂಚೂರು ರಾಯ್ತ ಮಾಡ್ಕೊಳ್ಳೋಣ. ಈರುಳ್ಳಿ ಒಂದು ಅರ್ಧ ಗೆಡ್ಡೆ, ಸ್ವಲ್ಪ ಕ್ಯಾರೆಟ್ ಒಂದು ಅರ್ಧ ತಗೊಂಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ. ನೀವು ಸೌತೆಕಾಯಿ ಕೂಡ ಹಾಕೊಳ್ಳಬಹುದು, ಮೂಲಂಗಿ ಹಾಕೊಳ್ಳಬಹುದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ತಗೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ನಿಮ್ಗೆ ಏನಾದ್ರು ಪಲಾವ್ ಮಾಡಿರೋಂಥದ್ದು ಅಥವಾ ಯಾವ್ದನ್ನ ನೀವು ಮೊಸರು ಬಜ್ಜಿ ಮಾಡ್ಕೋಬೇಕಂದಾಗ, ಪಲಾವ್ ಎಲ್ಲ ಏನಾದ್ರು ಖಾರ ಇದ್ರೆ ಹಸಿಮೆಣಸಿನಕಾಯಿ ಹಾಕೋದ್ ಬೇಡ. ಅದೇನಾದ್ರು ಖಾರ ಇಲ್ಲದೆ ಸ್ವಲ್ಪ ಖಾರ ಕಮ್ಮಿ ಆಗಿದೆ ಅಂದ್ರೆ ಹಸಿಮೆಣಸಿನಕಾಯಿ ಹಾಕೊಳ್ಳಿ. ನಂದು ಪರ್ಫೆಕ್ಟ್ ಆಗಿದೆ, ಹಾಗಾಗಿ ಹಸಿಮೆಣಸಿನಕಾಯಿನ ಹಾಕ್ತಾ ಇಲ್ಲ. ಮೊಸರು ಹಾಕೊಳ್ತಿದ್ದೀನಿ. ಮೊಸರನ್ನ ಅಷ್ಟೇ ನೀವು ಹೆಪ್ಪಾಕ್ಬೇಕಾದ್ರೆ ಆದಷ್ಟು ಈ ತರ ಗ್ಲಾಸ್ ಬೌಲ್ಗಳಲ್ಲಿ ಅಥವಾ ಗ್ಲಾಸ್ಗಳಲ್ಲಿ ಹೆಪ್ಪಾಕಿದ್ರೆ ನಿಮ್ಗೆ ಹುಳಿ ಬರಲ್ಲ, ತುಂಬಾ ಚೆನ್ನಾಗಿ ಮೊಸರು ಫ್ರೆಶ್ ಆಗೇ ಇರುತ್ತೆ. ನೋಡಿ, ವೈಟ್ ಪಲಾವ್ ರೆಡಿ ಆಗಿದೆ. ಒಂದು ವಿಸಲ್ ಕೂಗಿಸ್ಬಿಟ್ಟು ಒಂದು 2-3 ನಿಮಿಷ ಸಿಮ್ ಮಾಡಿ ಸ್ಟವ್ ಆಫ್ ಮಾಡಿ. ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಆಗಿದೆ. ಈಗ
ಕರ್ದಿರಂತ ನಿಮ್ಗೆ ಬೇಕಾದ್ರೆ ಮಾತ್ರ ಹಾಕೊಳ್ಳಿ. ದ್ರಾಕ್ಷಿ ಮತ್ತೆ ಗೋಡಂಬಿ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ದ್ರಾಕ್ಷಿ ಗೋಡಂಬಿ ಇಷ್ಟ ಇಲ್ಲ ಅಂತಂದ್ರೆ ಬರೀ ತುಪ್ಪನೇ ಕೂಡ ಹಾಕೊಳ್ಬಹುದು, 1 ಸ್ಪೂನ್ ಅಷ್ಟು. ಹಾಗಲಕಾಯಿ ಪಲ್ಯ ಮಾಡಿದ್ದಕ್ಕೆ ತುಂಬಾ ಜನ ಕಾಮೆಂಟ್ ಕಳಿಸಿದ್ದಾರೆ. ಅದರಲ್ಲಿ ಟಾಪ್ 10 ತಗೊಳ್ತಾ ಇದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಮತ್ತೆ ಎಲ್ಲ ಒಳ್ಳೊಳ್ಳೆ ಕಾಮೆಂಟ್ ಕೊಟ್ಟಿದ್ದಾರೆ. ದಿವ್ಯಾ ನಾಯಕ್, ಮಿಸ್ಟರ್ ಮೆಕ್ಯಾನಿಕಲ್, ಚೈತ್ರ ಶ್ರೀನಿವಾಸ್ ಗೌಡ, ಪ್ರೇಮ್ ಕುಮಾರ್, ಹರೀಶ್ BS, ಪ್ರಿಯ ಪೂಜಾರಿ, ಮಲ್ಲಿಕಾ ವಿಶ್ವಾಸ್, ಉಮಾ ಮೂರ್ತಿ, ಮಂಜುಧನ, ಶಶಿ ಟಾಪ್ 10 ತಗೊಂಡಿದ್ದೀನಿ. ಮತ್ತೆ ಮಾಡಿರೋಂಥವ್ರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ವೈಟ್ ಪಲಾವ್ ಕ್ಯಾರೆಟ್ ರೈತ ರೆಡಿ ಆಗಿದೆ. ಒಂದ್ಸಲ ಮಾಡಿ ನೋಡಿ, ತುಂಬಾನೇ ರುಚಿಯಾಗಿದೆ. ಮನೆಯೆಲ್ಲ ಘಮ ಅಂತಿದೆ, ಅಷ್ಟು ರುಚಿಯಾಗಿರುತ್ತೆ. ಸಿಂಪಲ್ ಆಗಿರುತ್ತೆ, ಬೇಗ ಕೂಡ ಮಾಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಾದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ ಬಾಯ್, ಥ್ಯಾಂಕ್ ಯು. ಡಿಕ್ಷನರಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ.